इत्तेहाद न्यूज़ को देखने से पहले सब्सक्राइब कीजिए हमारे चैनल को, लाइक कीजिए और बेल आइकॉन पर क्लिक कीजिएगा। ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ನಾಯಕರುಗಳೇ, ಕೆಳಗಡೆ ಕೂತಿರುವಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಎಲ್ಲರ ಹೆಸರು ತೆಗೆದುಕೊಳ್ಳೋದು ಬೇಡ, ಎಲ್ಲ ಸುಮಾರು ಎಲ್ಲರೂ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇವತ್ತು ಬೆಳಗಾವಿಯಲ್ಲಿ ಇಷ್ಟು ಜನ ಶಾಸಕರು ಮುಖಂಡಗಳು ಒಂದೇ ವೇದಿಕೆಯಲ್ಲಿ ಸೇರಿದ್ದು ಇದು ನಿಮ್ಮೆಲ್ಲರ ಒಂದು ದೊಡ್ಡ ಭಾಗ್ಯ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೆ. ನಾನು ಭಾಷಣ ಮಾಡಬೇಕಾದ್ರೆ ಏನ್ ಮಾತಾಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಉರ್ದುನೂ ಬರುವುದಿಲ್ಲ, ಹಿಂದಿನೂ ಬರುವುದಿಲ್ಲ. ಎಲ್ಲರೂ ಹಿಂದಿ ಮಾತಾಡಿದ್ರು, ಜೋರಾಗಿ ಚಪ್ಪಾಳೆ ಹೊಡಿತಾ ಇದ್ದಾರೆ. ನಾನು ಖುಷಿ ಪಡೋಣ ಅಂತಂದ್ರೆ ನನಗೆ ನಿಮ್ಮ ಭಾಷೆ ಅರ್ಥ ಆಗ್ತಾ ಇಲ್ಲ. ಸೊ ಹೆಂಗೆ ಹೇಳಿ ನಾನು ಚಪ್ಪಾಳೆ ಹೊಡಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡಿ, ಭಾಷಣ ಮಾಡಿದ್ರೆ ಚಪ್ಪಾಳೆ ಹೊಡಿತಾ ಇದ್ದೀನಿ. ಬಹಳ ವಿಚಾರಗಳನ್ನ ಎಲ್ಲ ನಮ್ಮ ನಾಯಕರುಗಳು ಮಾತಾಡಿದ್ದಾರೆ, ಮದ್ದತು ಮಾಡ್ಕೊಂಡಿದ್ದಾರೆ. ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿಗೆ ತಮ್ಮ ತ್ಯಾಗ, ಬಲಿದಾನ, ನಮ್ಮ ಪಕ್ಷಕ್ಕೆ ತಾವೆಲ್ಲ ಕೊಟ್ಟಂತ ಶಕ್ತಿ ಎಲ್ಲ ಕೂಡ ಸ್ಮರಿಸಿಕೊಂಡಿದ್ದಾರೆ. ನಮಗೂ ನಿಮಗೂ ಇರುವಂತ ಸಂಬಂಧ ಮೈನಾರಿಟೀಸ್ಗೂ ಕಾಂಗ್ರೆಸ್ ಪಕ್ಷಕ್ಕೂ ಭಕ್ತನೂ ಭಗವಂತನೂ ಇರುವಂತಹ ಒಂದು ಸಂಬಂಧ. ನೀವು ಯಾರೇ ದೂರ ಹೋಗ್ತೀನಿ ಅಂದ್ರೂ ನಿಮ್ಮನ್ನು ನಂಬಲ್ಲ, ನಾವು ನಿಮ್ಮನ್ನ ದೂರ ಮಾಡ್ತೀವಿ ಅಂತಂದ್ರೆ ಬೇರೆಯವರು ನಂಬಲ್ಲ. ಸೊ ಅಂತ ಒಂದು ಬಾಂಧವ್ಯ ಈ ಪಕ್ಷಕ್ಕೆ ನೀವೆಲ್ಲ ಕೂಡ ಕೊಟ್ಕೊಂಡು ಬಂದಿದ್ದೀವಿ. ಈ ದೇಶದ ಇತಿಹಾಸದಲ್ಲಿ ಅನೇಕ ರಾಷ್ಟ್ರ ನಾಯಕರುಗಳನ್ನ ಮೈನಾರಿಟಿ ಸಮುದಾಯ, ಕ್ರೈಸ್ತ ಸಮುದಾಯ ಇರ್ಬೋದು, ಸಿಖ್ ಸಮುದಾಯ ಇರ್ಬೋದು, ಜೈನ್ ಸಮುದಾಯ ಇರ್ಬೋದು, ಮುಸಲ್ಮಾನ್ ಬಾಂಧವರು ಇರ್ಬೋದು, ಎಲ್ಲ ಕೂಡ ಕೊಟ್ಟಿದ್ದೀವಿ. ಇತಿಹಾಸನ ಯಾವುದೋ ಒಂದು ತಿರ್ಸ್ಲಿಕ್ಕೆ ಆಗೋದಿಲ್ಲ, ಬದಲಾವಣೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇಕಾದಷ್ಟು ಟೀಕೆ ಟಿಪ್ಪಣಿಗಳು ಬರ್ತಾ ಇರ್ಬೋದು. ಇವತ್ತು ಜಬ್ಬರ್ ಸಾಹೇಬರು ನಮ್ಮ ಮೈನಾರಿಟಿ ಅಧ್ಯಕ್ಷರು, ಅವರು ನನಗೆ ಒಂದು ತಮ್ಮೆಲ್ಲರ ಪರವಾಗಿ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಇದರ ವಿರುದ್ಧವಾಗಿ ಇದರ ಇತಿಹಾಸವನ್ನು ತಿಳಿಸಲಿಕ್ಕೆ ಹೊರಟಿದ್ದಾರೆ. ನಮ್ಮ ವಿರುದ್ಧ ಧ್ವನಿ ಎತ್ತಬೇಕು ಅಂತ ನಮ್ಮ ಎಲ್ಲ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಡೀ ದೇಶಕ್ಕೆ ಮೊದಲನೇ ಕೂಗು ಕೊಟ್ಟಿದ್ದು ಇದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಲ್ಲ, ನಾಗ್ಪುರ್ ಎಜುಕೇಶನ್ ಪಾಲಿಸಿ ಅಂತ ಕೊಟ್ಟಿದ್ದು DK ಶಿವಕುಮಾರ್. ನಮ್ಮ ರೆಹಮಾನ್ ಖಾನ್ ಮಗ ಒಬ್ಬ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇದೆ ಅಂತ ನಮ್ಮ ಮನ್ಸೂರ್ ಅವರ ಮುಖಂಡತ್ವದಲ್ಲಿ ಬೆಂಗಳೂರಿನಲ್ಲಿ ಸುಮಾರು ಒಂದು ದೊಡ್ಡ ಕಾರ್ಯಕಾರಣೆ ಮಾಡಿದ್ದಾರೆ. ಇದ್ರ ಬಗ್ಗೆ ಅನೇಕ ಚರ್ಚೆ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಆ ನಾಗ್ಪುರ್ ಎಜುಕೇಶನ್ ಪಾಲಿಸಿ ಏನಿದೆ, ಇದು ನಮ್ಮ ವಿದ್ಯಾಭ್ಯಾಸವನ್ನ ಮತ್ತೆ ಒಂದು 100 ವರ್ಷಕ್ಕೆ ಹಿಂದಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಒಂದು ಪ್ರಯತ್ನವನ್ನ ಈ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ ಆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ಡಿಗ್ರಿ ಓದದ್ದು, ಬೇರೆ ದೇಶದಲ್ಲಿ ಓದ್ತಾ ಇರೋದು, ಈಗ ಓದ್ತಾ ಇರೋದು, ಅದನ್ನೆಲ್ಲ ನಾನು ವಿವರಣೆ ಮಾಡಿದ್ರೆ ಬಹಳ ಗೊತ್ತಾಗ್ತದೆ. ಒಂದು ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ, ಇದು ನಮ್ಮ ಸ್ಟೇಟ್ ಸಬ್ಜೆಕ್ಟು. ಯಾರೋ ನಮ್ಮ ಮಂತ್ರಿ
ಹೊರಗಡೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇರುವಂತಹ ರಾಜ್ಯಗಳಲ್ಲೇ ಇದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಇರುವಂತಹ ಒಬ್ಬ ಮಂತ್ರಿ ಬಹಳ ತರಾತುರಿಯಲ್ಲಿ ನಾನು ಹೆಸರು ತೆಗೆದುಕೋಬೇಕು, ಸರ್ಟಿಫಿಕೇಟ್ ತೆಗೆದುಕೋಬೇಕು ಅಂತ ಹೇಳಿ ಈ ವರ್ಷನೇ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ನಿಮ್ಮ ಟೆಕ್ನಿಕಲ್ ವಿಡಿಯೋ ಇದೆ, ಅದ್ರಲ್ಲಿ ಏನಿದೆ ಅಂತಂದ್ರೆ ಇಂಜಿನಿಯರಿಂಗ್ ಕಾಲೇಜಲ್ಲೂ ಬೇರೆ ಸಬ್ಜೆಕ್ಟ್ಗಳನ್ನ ತೆಗೆದುಕೊಂಡು ಡಿಗ್ರಿ ಸಬ್ಜೆಕ್ಟ್ಗಳನ್ನ ಅದು ಯಾವ ರೀತಿ ತಯಾರಾಗಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಒಬ್ಬ ರಾಜಕಾರಣಿ ಇದ್ರೂ ಕೂಡ, ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ರೂ ಕೂಡ, ಒಬ್ಬ ವ್ಯವಸಾಯಗಾರ ಇದ್ರೂ ಕೂಡ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ. ನಾನು ಜೈಲಿಂದ ಬಂದ ಒಂದು ಮಾತು ಹೇಳ್ತೇನೆ, ಬೈ ಬರ್ತ್ ಐ ಆಮ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, by passion I'm a politician, by choice I'm an educationist. ಅಂದ್ರೆ ನಾನು ಒಬ್ಬ ವಿದ್ಯಾಸಂಸ್ಥೆಯನ್ನು ನಡೆಸ್ತಾ ಇರೋದು ನನಗೆ ಅರ್ಥ ಆಗಿಲ್ಲ. ಇನ್ನ ಪೇರೆಂಟ್ಸ್ ಹೇಗೆ ಅರ್ಥ ಆಗ್ತದೆ, ಮಕ್ಕಳಿಗೆ ಹೇಗೆ ಅರ್ಥ ಆಗ್ತದೆ. ಒಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ 2023ಕ್ಕೆ ನಾವೆಲ್ಲ ಮತ್ತೆ ಕಾಂಗ್ರೆಸ್ ಬರ್ತದೆ ಅಂತ ಆತ್ಮವಿಶ್ವಾಸ ನನಗಿದೆ. ಆ ವಿಶ್ವಾಸಕ್ಕೆ ನೀವು ಧ್ವನಿ ಕೊಡಬೇಕು, ನೀವು ಶಕ್ತಿ ಕೊಡಬೇಕು. ನಜೀರ್ ಅವ್ರು ಹೇಳ್ದಂಗೆ ಒಂದೊಂದು ಓಟು ಕೂಡ ನೀವು ಹೊಸದಾಗಿ ಸೇರಿಸ್ಬೇಕು. ಹೊರಗಡೆ ಓಟು ಇದ್ದು ಎಲ್ಲ ಬಂದು ಮತ ಚಲಾವಣೆ ಮಾಡಬೇಕು. ಈ ರಾಜ್ಯ ಮಟ್ಟದಲ್ಲಿ ಅವರ ಮುಖಂಡತ್ವದಲ್ಲಿ ಒಂದು ಸಮಿತಿ ಕೂಡ ನಾನು ರಚನೆ ಮಾಡಿದ್ದೇನೆ. ಇಬ್ರಾಹಿಂ ಅವರ ನೇತೃತ್ವದಲ್ಲಿ ಮಾಡಿದ್ದೆ, ಅವರು ಕಾರ್ಯರೂಪ ಮಾಡಲಿಲ್ಲ. ಈಗ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿ ಮೈನಾರಿಟಿ ಅಧ್ಯಕ್ಷರು ಕೂಡ ತಿಳಿಸಿದ್ದೇನೆ. ಅವರ ಕೆಲಸ ಇಡೀ ರಾಜ್ಯ ಪ್ರವಾಸ ಮಾಡಿ ಎಲ್ಲರಿಗೂ ಕೂಡ ತಿಳುವಳಿಕೆ ಕೊಟ್ಟು, ಈ ಬಿಜೆಪಿ ಅವರು ಏನ್ ಕೆಲಸ ಅಂದ್ರೆ ಬೇರೆ ಏನಿಲ್ಲ, ಒಂದು 5% ಓಟ್ನ ಕಿತ್ತಾಕ್ಬಿಟ್ರೆ ಸಾಕು. ಹೆಸರು ಗೊತ್ತಾಗ್ತದಲ್ಲ, ಯಾರ ಹೆಸರಿದೆ ಅಂತೇಳಿ ಮೈನಾರಿಟಿ ಪ್ರತಿಯೊಬ್ಬರ ಹೆಸರು ಗೊತ್ತು. ಸೊ ಹೆಸರನ್ನ ಕೊನೆಗೆ ದಿನ ಕಿತ್ತಾಕ್ಬಿಟ್ರೆ ನೆಕ್ಸ್ಟ್ ವೋಟಿಂಗ್ ಬರೋಲ್ಲ, ಕೇಳಿದ್ರೆ ವೋಟ್ ಇಲ್ಲ, ಎದುರುಕೊಂಡು ವಾಪಸ್ ಹೋಗ್ಬಿಡ್ತಾರೆ. ಅದಕ್ಕೆ ಜಾಗೃತರಾಗಿ ನಿಮ್ಮ ಮತದಾನದ ಹಕ್ಕನ್ನ ಏನು ಸಂವಿಧಾನದಲ್ಲಿ ಇವತ್ತು ನಿಮಗೆ ಸಿಕ್ಕಿದೆ, ಆ ಹಕ್ಕನ್ನ ಸರಿಯಾದ ರೀತಿಗೆ ಹಾಕಿ ಎಲ್ಲ ಮೈನಾರಿಟೀಸ್, ನಮ್ಮ ಬಿಜೆಪಿ ಸ್ನೇಹಿತರು ಒಂದೇ ಒಂದು, ನಾವು ಹಿಂದೂಗಳು, ನಾವು ಮುಂದು, ನಾವು ಹಂಗಿಲ್ಲ ನ್ಯಾಯ. ನಾವು ಹಿಂದೂಗಳು, ನಾವು ಸಿಖ್ರು, ನಾವು ಕ್ರೈಸ್ತರು, ನಾವು ಬೌದ್ಧರು, ನಾವೆಲ್ಲ ಮುಸಲ್ಮಾನರು, ನಾವೆಲ್ಲ ಸೇರಿ ನಾವು ಒಂದು ಅಂತೀವಿ. ಇದೇ ನಮಗೂ ಇರುವಂತಹ ಒಂದು ವ್ಯತ್ಯಾಸ. ಸೊ ಹಂಗಿರುವಾಗ ಪ್ರತಿಯೊಬ್ಬ ಮತದಾರರು ಕೂಡ ನಿಮಗೂ ಒಂದೇ ಮತದಾನ, ನನಗೂ ಒಂದೇ ಮತದಾನ. ಆ ಮತದಾನ ಹಕ್ಕು ಬಹುಶಃ ನಿಮ್ಗೆ ಅನೇಕ ಸಂದರ್ಭದಲ್ಲಿ ಅವೇಳನಕಾರಿಯಾದಂತಹ ಹೇಳಿಕೆಗಳನ್ನು ಕೊಟ್ಟಾಗ ಬಹುಶಃ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ನಿರ್ಧಾರ ಬಿಟ್ಕೊಡ್ಲಿಲ್ಲ. ಬೆಂಗಳೂರು ಸೌತ್ MP ಶ್ರೀರಂಗ ಪಂಚರ್ ಹಾಕೋರು ಅಂತ ಹೇಳಿದ್ರು. ಎದೆ ಶ್ರೀರಂಗ 4 ಲಕ್ಷ ಇಲ್ಲ ಅಂದ್ರು. ಆ ಪಂಚರ್ ಹಾಕೋರಿಲ್ಲ, ನನ್ ಗಾಡಿನೇ ಮುಂದಕ್ಕೆ ಹೋಗುದಿಲ್ಲ ಅಂತ ಹೇಳಿದ್ರೆ. ಆ ರೀತಿ ವಿವಿಧ ರೀತಿಯಲ್ಲಿ ಬೇಕಾದಷ್ಟು ಪ್ರಯೋಗವನ್ನು ಮಾಡಿದ್ರು ಈ ಕೊರೋನಾ ಸಂದರ್ಭದಲ್ಲಿ, ಮತ್ತೊಂದು ಸಂದರ್ಭದಲ್ಲಿ. ಆದರೆ ಇಡೀ ದೇಶದ ಉದ್ದಕ್ಕೂ ಕೂಡ ಮುಸಲ್ಮಾನ್ ಬಾಂಧವರು ಎಲ್ಲ ಧರ್ಮದ ಎಳೆಗಳನ್ನು ಒತ್ತಿ ಈ ದೇಶದ ಸಂಸ್ಕಾರವನ್ನು, ಇತಿಹಾಸ, ಮಾನವೀಯತೆಯನ್ನು ಮೆರೆದನ್ನ ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಇದು ಅರ್ಥವನಿಗೆ ತಿಳ್ಕೊಂಡವನು ಮಾತ್ರ ಇದು. ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ. ಇದನ್ನ ನಾವೆಲ್ಲ ಕೂಡ, ಇದನ್ನ ಯಾರು ಕೂಡ ಇದನ್ನ ಮಾತಾಡೋದು ತಾವು ಚಿಂತೆ ಮಾಡಬೇಕಾಗಿಲ್ಲ. ಇದರಿಂದ ನಿಮಗೇನು ಪ್ರಶಸ್ತಿ ಬೇಕಾಗಿಲ್ಲ. ನಿಮ್ಮ ಧರ್ಮ, ನಿಮ್ಮ ಸಂಸ್ಕೃತಿ, ನಿಮ್ಮ ಇತಿಹಾಸ, ಇಂಥ ತ್ಯಾಗದ ಮನೋಭಾವವನ್ನು ಮಾಡಿ ನಮಗೆ ಶಕ್ತಿಯನ್ನು ಕೂಡ ಇವತ್ತು ಕೊಟ್ಕೊಂಡು ಬಂದಿದ್ದೀರಿ. ಈ NEP ವಿಚಾರ ಏನು ನೀವು ಪ್ರಸ್ತಾವನೆ ಮೊದಲೇ ಏನು ಸಬ್ಜೆಕ್ಟ್ ಅನ್ನು ಕೊಟ್ಟಿದ್ದೀರಿ, ಸರ್ಕಾರ ಬರ್ತದೆ, ಅದನ್ನ ಕರ್ನಾಟಕ ರಾಜ್ಯದಲ್ಲಿ ಜಾರಿ ತಂದೇ ಇದ್ದೀರಿ. ಈ ಕಾಂಗ್ರೆಸ್ ಮಾತನಾಡಿ
ನಮ್ದೊಂದು ಕಮಿಟ್ಮೆಂಟ್, ನಮ್ಮ ಮ್ಯಾನಿಫೆಸ್ಟೋ ಕಮಿಟಿಲೇ ನಮ್ದೊಂದು ಕಮಿಟ್ಮೆಂಟ್. ಆ ಕೆಲಸವನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ತೇವೆ. ಮಿಕ್ಕಿದ್ದು ಎರಡನೇದು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಅಸೆಂಬ್ಲಿಗೆ ಟಿಕೆಟ್ ಕೊಡಿ ಬಹಳ ಅಂತ ಹೇಳ್ತೇವೆ. ನಮ್ದೇನು ತಗೊಳ್ಳಲಿಲ್ಲ. ನಾವು ನಿಮಗೆ ನ್ಯಾಯಬದ್ಧವಾದಂತ ಸ್ಥಾನಮಾನ ಕೊಡಬೇಕಾದ್ದು ನಮ್ಮ ಜವಾಬ್ದಾರಿ. ಬಿಜೆಪಿ ಒಂದು ಸೀಟು ಕೊಡೋದು ಕೂಡ ನಾವು ಆ ರೀತಿ ಮಾಡಕ್ ಹೋಗ್ತಿಲ್ಲ. ಜನತಾದಳ ರಾಜಕಾರಣ ನಾನೇನು ಇಲ್ಲಿ ವರ್ಣೆ ಮಾಡಬೇಕಾದ ಸಂದರ್ಭ ಇದೆ. ನೀವೆಲ್ಲ ನೀವು ನೋಡ್ತಾ ಇದ್ದೀರಿ, ಉತ್ತರ ನೀವು ಕೊಡ್ತಾ ಇದ್ದೀರಿ. ನೀವೇ ಪ್ರಬುದ್ಧರಿದ್ದೀರಿ, ವಿದ್ಯಾವಂತರಿಲ್ಲದೆ ಹೋದ್ರು, ಬುದ್ಧಿವಂತರಿಲ್ಲದೆ ಹೋದ್ರು, ಪ್ರಜ್ಞಾವಂತಿಕೆ ನಮ್ಮೆಲ್ಲರೂ ಕೂಡ ಇದೆ ಅನ್ನೋದನ್ನು ನಾನು ತಿಳ್ಕೊಂಡು ಕೆಲವು ಎಲೆಕ್ಷನ್ಗಳಲ್ಲಿ ಈಗಾಗಲೇ ಉತ್ತರಗಳನ್ನು ಕೂಡ ತಾವೆಲ್ಲ ಕೊಟ್ಟಿದ್ದೀರಿ. ಜಾಗೃತರಾಗಬೇಕು ಇದಕ್ಕೆ ಅಂತ ಹೇಳಿ ತಮ್ಮಲ್ಲಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ಈ ಎಲೆಕ್ಷನ್ ಅಲ್ಲಿ ಏನು ಟಿಕೆಟ್ಗಳ ವಿಚಾರ ಪ್ರಸ್ತಾವನೆ ಮಾಡ್ತಾ ಇದ್ದೀವಿ. ನಾನು ನಮ್ಮ ನಾಯಕರೆಲ್ಲ ಇಲ್ಲಿದ್ದೀವಿ, ಬಹಳ ಜನ ಎಲ್ಲ MLAs ಆಲ್ಮೋಸ್ಟ್ ಒಂದು 2-3 ಜನ MP ಗಳು ಬಿಟ್ರೆ, XLP ಸೆಂಟ್ರಲ್ ಮಿನಿಸ್ಟರ್ ಬಿಟ್ರೆ ಎಲ್ಲರೂ ಕೂಡ ಹುದ್ದೆ ಕೇಳಿದ್ದಾರೆ. ಟಿಕೆಟ್ಗೆ ಯಾರು ನಿಮಗೆ ತಯಾರು ಮಾಡೋದಿಲ್ಲ. ಬಟ್ ಆ ಜವಾಬ್ದಾರಿನ ಕೆಲಸದ ಜವಾಬ್ದಾರಿ ಈಗಿಂದನೇ ಎಲೆಕ್ಷನ್ ಟೈಮ್ನಲ್ಲ ನೀವು ಟಿಕೆಟ್ ಕೇಳೋದು. ಈಗಿಂದನೇ ಆ ಕ್ಷೇತ್ರಗಳಲ್ಲಿ ಏನೇ ಸಮಸ್ಯೆಗಳಿದೆ, ಯಾವ ರೀತಿ ಶಕ್ತಿ ಕೊಡಬೇಕು, ಯಾವ ರೀತಿ ಅವರಿಗೆ ತಯಾರು ಮಾಡಬೇಕು, ಸಾಮರಸ್ಯವನ್ನು ಎಲ್ಲ ಉಂಟು ಮಾಡಬೇಕು, ಭಿನ್ನಾಭಿಪ್ರಾಯಗಳನ್ನ ಸರಿ ಮಾಡಬೇಕು, ಅದೆಲ್ಲ ಕೂಡ ಒಂದು ವರ್ಷದ ಮುಂಚಿತವಾಗಿ ಪ್ಲಾನ್ ಹಾಕಿ ಎಲ್ಲೆಲ್ಲಿ ಬೇಕು ಅನ್ನೋದನ್ನ ಈಗ ಹೇಳಿದ್ರೆ ಯಾವುದೂ ಸಾಧ್ಯ. ತಗೊಂಡ ಮೇಲೆ ಗೆದ್ಕೊಳ್ಬೇಕು. ಸುಮ್ಮನೆ ಯಾವುದೋ ಸೀಟು ತೆಗೆದುಕೊಂಡು ನಂಬರ್ಗೋಸ್ಕರ ತೆಗೆದುಕೊಳ್ಳೋದಂತ ಅರ್ಥ ಅಲ್ಲ. ವೇಸ್ಟ್ ಮಾಡ್ಕೊಳ್ಳೋದು ಹೋಗ್ಬಿಡಿ. ಈ ತೆಗೆದುಕೊಂಡ್ಮೇಲೆ ಗೆಲ್ಲಬೇಕು. ಗೆದ್ದ ಮೇಲೆ ಏನಾದ್ರು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು. ಆ ರೀತಿ ತಾವು ಪ್ಲಾನ್ ಹಾಕಿ. ಒಂದು ಉದಾಹರಣೆಗೆ ಧಾರವಾಡ ಸೀಟ್, ಈಗ ನನಗೆ ಅಲ್ಲಿ ನಾವು ಲಾಸ್ಟ್ ಟೈಮ್ ಕೊಟ್ಟು ಆ ಧಾರವಾಡ ಕ್ಯಾಂಡಿಡೇಟ್ ಬಂದು ನನಗೆ ಹೇಳ್ದ, ಇಲ್ಲ ಸರ್ ನಮ್ಮ ಮುಂದಕ್ಕೆ ನನ್ನ ಮಾತ್ರ ಟಿಕೆಟ್ ಬೇಡ, ನಮ್ ಕೈಲಿ ಆಗುದಿಲ್ಲ, ಇಲ್ಲಿ ಕಮ್ಯುನಲ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಅಲ್ಲಿ ಶಿಗ್ಗಾಂವ್ ಸೀಟ್ ಕೊಟ್ಟು ಪಾಪ 2 ಸತಿ ಸೋತ, 3 ಸತಿ ಸೋತ, ಈಗ 4ನೇ ಸತಿ ಮನೆಯಿಂದನೇ ಹೆಚ್ಚಿಗೆ ಬರ್ತಾರೆ. ಏನ್ ಮಾಡ್ಬೇಕು ಕಾಂಗ್ರೆಸ್ ಪಾರ್ಟಿ? ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾದ ಮೇಲೆ 1 ವರ್ಷ ಆಗಿದೆ. ನಾನು ಪ್ರೆಸಿಡೆಂಟ್ ಆಗಿ 2 MLC ಸೀಟ್ ಇತ್ತು. 1 ಸೀಟ್ ಇಲ್ಲೇ ಇದ್ದಾರೆ ಸ್ಟೇಜ್ ಮೇಲೆ. ನಜೀರ್ ಅಹಮದ್ ಅವ್ರಿಗೆ 2 ಸೀಟಲ್ಲಿ 1 ಸೀಟ್ ಅವ್ರು ಕೊಟ್ಟು, 1 ಸೀಟು ನಾವು ಹಿರಿಯ ನಾಯಕರಾದಂತ ಹರಿಪ್ರಸಾದ್ ಅವರು ಕೊಟ್ಟು. ಇದು ನಮ್ಮ ಚಿಂತನೆ, ನಮ್ಮ ಕಾಂಗ್ರೆಸ್ ಪಕ್ಷದ ಬದ್ಧತೆ ಇದೆ. ಸೊ ಹಂಗೆ ಇವತ್ತು ಇದನ್ನ ಲೋಕಲ್ ಬಾಡಿ ಎಲೆಕ್ಷನ್ಗೆ ಅದನ್ನು ಕೂಡ ನಾವು ಮುಂದಕ್ಕೆ ಅಸೆಂಬ್ಲಿ ಕೊಡೋಕೆ ಆಗುದಿಲ್ಲ ಅಂತ ತೀರ್ಮಾನ ಮಾಡಿ ಮೈನಾರಿಟೀಸ್ ಕೊಡಬೇಕು, ಸಿಂಗಲ್ ಸೀಟು ಮೈನಾರಿಟೀಸ್ ಗೆಲ್ಲಬೇಕು ಅಂತೇಳಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಸಲೀಂ ಅವರಿಗೆ ಕೊಟ್ಟು ಇವತ್ತು ಅವರು ಅತಿ ಹೆಚ್ಚು ಮತದಿಂದ ಆಯ್ಕೆಯಾಗಿದ್ದಾರೆ. ಹಂಗೆ ನಮ್ಮ ಕಾಲದಲ್ಲಿ ಒಂದು ಮಾತು ಹೇಳ್ತೀನಿ, ಯಾವ ತರದ ಅನ್ಯಾಯ ಕೂಡ ನಿಮ್ಗೆ ಆಗುದಿಲ್ಲ. ಆದ್ರೆ ಜವಾಬ್ದಾರಿ ತೆಗೆದುಕೊಳ್ಬೇಕು. ಜವಾಬ್ದಾರಿ ತೆಗೆದುಕೊಂಡು ಪಕ್ಷದ ಅಭ್ಯರ್ಥಿಗಳನ್ನ ಯಾರೇ ಕೊಡ್ಲಿ ನಿಂತ್ಕೊಂಡು ತಾವೆಲ್ಲ ಜನರಿಗೆ ಸಹಕಾರವನ್ನು ಕೊಟ್ಟು ಹೆಚ್ಚಿಗೆ ನಂಬರನ್ನ ಮಾಡ್ಕೊಳ್ಳೋದ್ರಲ್ಲಿ ತಾವೆಲ್ಲ ಬದ್ಧರಾಗಬೇಕು ಅಂತೇಳಿ ನಮ್ಮಲ್ಲಿ ನಾನು ಮನವಿಯನ್ನು ನಾನು ಮಾಡ್ಕೊಳ್ತೇನೆ. ಬೇರೆ ವಿಚಾರಗಳನ್ನ ಬೇರೆ ಸಂದರ್ಭದಲ್ಲಿ ನಾವು ಮಾತಾಡೋಣ. ಎಂಪ್ಲಾಯ್ಮೆಂಟ್ ವಿಚಾರ, ಮ್ಯಾನಿಫೆಸ್ಟೋ ವಿಚಾರದಲ್ಲಿ ಖಂಡಿತ ಈಗಾಗಲೇ ನಾನು ಕೆಲವು ಶಾಸಕರನ್ನ ಕಂಪ್ನಿಗೆ ಸೇರಿಸಿದ್ದೇನೆ. ಸದ್ಯದಲ್ಲಿ ಲಿಸ್ಟ್ ಕೂಡ ಬರ್ತಾರೆ. ನಮ್ಮ ಮೈನಾರಿಟಿ ಚೇರ್ಮನ್ ಡಿಪಾರ್ಟ್ಮೆಂಟ್ ಹೆಡ್ ಇರ್ತಾರೆ. ಇನ್ನು ಕೆಲವು ಮುಖಂಡರುಗಳು ಸೇರ್ತೀನಿ. ತಮಗೆ ಏನೇನು ಕಾಂಗ್ರೆಸ್ ಪಕ್ಷದಿಂದ ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೂಡ ಅನೇಕ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದು. ಮಧ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ಅವ್ರದ್ದು ಪೊಲಿಟಿಕಲ್ ಅಜೆಂಡಾನೇ ಬೇರೆ ಇದೆ. ಅದು ನಾನೀಗ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ವೇಸ್ಟ್ ಇದೆ. ನಿಮ್ಗೆ ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕಾದ್ರೆ ಈ ವಿಚಾರದಲ್ಲಿ ತಾವೆಲ್ಲ ಕೂಡ ಕಾರ್ಯಕ್ರಮನ ಏನೇನ್ ಬೇಕು ಅಂತೇಳಿ ತಾವು ಹಿರಿಯರಿದ್ದೀರಿ, ಯುವಕರಿದ್ದೀರಿ, ನಮ್ಮ ಶಾಸಕರಿದ್ದೀರಿ, ಎಲ್ಲ ನೀವೇ ಕೂತ್ಕೊಂಡು ನೀವೇ ನಿಮ್ಮ ಸದಸ್ಯತ್ವ ಕೊಟ್ಟು ಒಂದು ಟೂರು ಕೂಡ ಬರಬೇಕು ಅಂತ ನಾನು ಹೇಳಿದ್ದೇನೆ. ಮ್ಯಾನಿಫೆಸ್ಟೋ ಕಮಿಟಿ ಬರೀ ಬೆಂಗಳೂರಿನಲ್ಲಿ ಕೂತ್ಕೊಂಡು ಮಾಡೋದಲ್ಲ, ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ಗೆ ಹೋಗಿ ಅವರ ನೋವು, ಅವರ ವಿಚಾರ, ಮನೆಗಳಿರ್ಬೋದು, ಉದ್ಯೋಗ ಇರ್ಬೋದು, ವ್ಯವಸಾಯದಲ್ಲಿರೋರು ಇರ್ಬೋದು, ವರ್ತಕರಿರ್ಬೋದು, ವೃತ್ತಿಯನ್ನ ರೂಢಿಸ್ಕೊಂಡು ಬೆಳೆಸ್ಕೊಂಡು ಬಂದವರು ಎಲ್ಲರೂ ಕೂಡ ಸಹಾಯವನ್ನು ಮಾಡಲಿಕ್ಕೆ ನಮ್ಮ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಇರಬೇಕು ಅನ್ನೋದು ಒಂದು ಮಾರ್ಗಸೂಚಿಯನ್ನು ಕೂಡ ನಾನು ಕೊಡ್ತಾ ಇದ್ದೇನೆ. ಸೊ ಹಂಗೆ ನೀವು ಎಕನಾಮಿಕಲಿ
ಉತ್ತಮವಾದಂತಹ ಒಂದು ಬದ್ಧತೆಯನ್ನು ಇದ್ದು ನಮ್ಮ ಪಕ್ಷದಿಂದ ನೀವು ಯಾವ ತರದ ಅನ್ಯಾಯ ಕೂಡ ಆಗಬಾರ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸಿದ್ದೇನೆ. ಇವತ್ತು ಒಂದು ದೊಡ್ಡ ಸಂಕಟದಲ್ಲಿ ನಾವೆಲ್ಲ ಎಲ್ಲಾಗಿದ್ದೇವೆ. ಹೋದ ಸತಿ ಗೌಸ್ಲಾಟರ್ ಬಿಲ್ ತೆಗೆದುಕೊಂಡು ಬಂದು ಆ ಬಿಲ್ಲನ್ನ ಇದ್ರದ್ದು ಒಂದು ವಿಚಾರದಲ್ಲಿ ತೆಗೆದುಕೊಂಡು ಬಂದು ಯಾರು ಲಾಸ್? ನಿಮ್ಗೇನು ಲಾಸ್ ಆಗಿದ್ದು ಈ ದೇಶದ ಈ ರಾಜ್ಯದ ರೈತರಿಗೆ. ರೈತ ಪಾಪ ಅವನು ಕೇಳಿ ವಯಸ್ಸಾದ ಮೇಲೆ ಏನೋ ಮಾರ್ಕೊಂಡು ಅವನು ಬದುಕೊಳ್ತಾ ಇದ್ದ. ಇವತ್ತು ಯಾರು ನೋಡ್ಕೊಳ್ತಾ ಇಲ್ಲ, ಯಾರು ನೋಡ್ಕೊಳ್ತಾ ಇಲ್ಲ. ಅದಕ್ಕೇನೋ ಒಂದು ಕಾಂಪನ್ಸೇಷನ್ ಸರ್ಕಾರ ಕೊಡ್ತಾ ಇಲ್ಲ, ಅದಕ್ಕೆ ಊಟನೂ ಕೊಡ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ. ಎಲ್ಲಾರು ಒಂದು ಎಕ್ಸ್ಟ್ರಾ ಇದನ್ನ ಗೋಶಾಲೆಗಳನ್ನ ಪ್ರಾರಂಭ ಮಾಡಿದ್ದೀವಿ ನೋಡಿದಿಲ್ಲ, ಏನಿಲ್ಲ. ಇದನ್ನ ಎಲ್ಲ ರೈತರು ಯಾರು ಹಿಂದೂ 90% ರೈತರುಗಳೆಲ್ಲ ಹಿಂದೂ. ಇವತ್ತು ಯಾರು ಮಾತಾಡ್ತಾ ಇಲ್ಲ. ಇದನ್ನ ನಾವು ಅವರಿಗೆ ಹೆಚ್ಚಿಗೆ ವಿಚಾರವನ್ನ ತಿಳಿಸುವಂತ ಕೆಲಸವನ್ನ ಮಾಡಬೇಕು. ಪ್ರತಿಯೊಬ್ಬ ರೈತರಿಗೂ ಕೂಡ, ಪ್ರತಿಯೊಂದು ಮನೆಯಲ್ಲೂ ಕೂಡ ಅವರು ಗೋಗಳನ್ನ ಸಾಕೊಂಡು ವಯಸ್ಸಾದ್ಮೇಲೆ ಏನೋ ಅವ್ರೇನೋ ಒಂದು 10,000, 15,000, 20,000ಕ್ಕೆ ಮಾರ್ಕೊಂಡು ಅವ್ರೇನೋ ಬದುಕೊಳ್ತಾ ಇಲ್ಲ. ಅದನ್ನ ತೆಗೆದುಕೊಂಡು ಚರ್ಮನ ಗಿರ್ಮನ ಹಾಕಿ ಶುದ್ಧ ಭಾಗ ಏನೋ ನಡೀತಾ ಇದೆ. ಎಲ್ಲದಕ್ಕೂ ಕೂಡ ಇವತ್ತು ಈ ಬಿಜೆಪಿಯವರು ಬಂದ್ಮೇಲೆ ಇದಕ್ಕೆ ಒಂದು ದೊಡ್ಡ ಕಳಂಕವನ್ನ ತೆಗೆದುಕೊಂಡು ಬಂದಿದ್ದಾರೆ. ಈಗ ಒಂದು ಹೊಸ ಬಿಲ್ ತೆಗೆದುಕೊಂಡು ಬಂದಿದ್ದಾರೆ. ಬಹಳ ಹಾಟ್ ಸಬ್ಜೆಕ್ಟ್ ಇದು. ಈಗಾಗಲೇ ಆ ವಿಚಾರದಲ್ಲಿ ಚರ್ಚೆ ಮಾಡಿದ್ದೇವೆ. ಕಾಂಗ್ರೆಸ್ ಪಕ್ಷ ನಮ್ಮ ಬದ್ಧತೆ, ಅದನ್ನ ನಾವು ವಿರೋಧ ಮಾಡ್ತೇವೆ. ನಿನ್ನೆ ಏನೇ ಹೇಳ್ಕೊಳ್ಳಿ ಅಂತೇಳಿ ನಾನು ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಆ ಬಿಲ್ನ ಹರಿದು ಅವ್ರ ಮತಕ್ಕೆ ಬಿಸಾಕಿದ್ದೀನಿ. ಮುಂದಕ್ಕೆ ಏನು ಮಾಡ್ತೀವಿ ಅನ್ನೋದನ್ನ ನಾನು ಮಾತಾಡಕ್ಕೆ ಹೋಗ್ಬೇಕು. ಇದು ನಮ್ಮ ರೈಟ್. ಯಾರು ಮದುವೆ ಮಾಡ್ಕೋಬೇಕಾದ್ರೆ ಇದು ಅರ್ಜಿ ಕೊಟ್ಬಿಟ್ಟು ಮದುವೆ ಮಾಡ್ಕೋಬೇಕಾ? ನನ್ನ ಪ್ರೀತಿ, ನನ್ನ ಹೃದಯ, ನನ್ನ ಆಸೆ, ನನ್ನ ಇಷ್ಟ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಅಲ್ವಾದರೂ ನಿಷ್ಠೆ ಒಂದೇ, ದೇವರಪ್ಪ ನಾಮ. ಯಾರು ಅರ್ಜಿ ಹಾಕೊಳ್ಬೇಕಾದ್ರೆ ಹುಟ್ಟಬೇಕಾದ್ರೆ ಯಾರು ಯಾವ ಜಾತಿ ಹುಟ್ಟಬೇಕು ಅಂತ ಹೇಳಿ ಯಾರು ಅರ್ಜಿ ಹಾಕೊಂಡು ಹುಟ್ಟಲಿಲ್ಲ. ಭಗವಂತನ ಪ್ರೇರಣೆ, ತಂದೆ ತಾಯಿಯ ಚಿಂತೆ ನಾವೆಲ್ಲ ಹುಟ್ಟಿದ್ದೇವೆ. ಇಂಥ ಧರ್ಮದಲ್ಲೇ ಹುಟ್ಟಬೇಕು ಅಂತೇಳಿ. ಈಗ ನಾನೊಂದು ಜಾತಿಗೆ ಇದ್ದೀನಿ, ಯಾವುದೋ ಒಂದು ದೇಶದ ಕೆಂಪಗಿರೋ ಒಂದು ಜಾತಿ ಇದ್ದಾರೆ, ಇನ್ನೊಂದು ಯಾವುದೋ ದೇಶದ ಕಪ್ಪು ಜಾಸ್ತಿ ದೇಶದಲ್ಲಿ ನೀಗಿರೋರು ಯಾರು ಇದ್ದಾರೆ ಅಂತ ಹೇಳಿ ಅವ್ರದ್ದು ರಕ್ತ ಬೇರೆ ಬಣ್ಣ ಏನಿಲ್ಲ, ಎಲ್ಲ ರಕ್ತನೂ ಕೆಂಪಿದೆ. ಇಲ್ಲ ನಮ್ಮ ಬೇವುಗಳನ್ನ ಏನಾದ್ರು ಮಾಡಿದ್ರೆ ಉಪ್ಪದ ಏನಾದ್ರು ಬೇರೆ ಏನಾದ್ರು ಇದೆಯಾ? ಎಲ್ಲ ಬೇವುಗಳು ಉಪ್ಪೇ ಇದೆ. ಹಾಗೆ ಮನುಷ್ಯರಲ್ಲಿ ವಿಶ್ವ ಮಾನವ ತತ್ವ ಯಾರು ಹೇಳ್ಕೊಟ್ಟಿತ್ತು? ನಮ್ಮ ಭಾರತದ ಸಂಸ್ಕೃತಿ. ಎಲ್ಲರೂ ಕೂಡ ನಾವೆಲ್ಲ ಒಂದು ಕುಟುಂಬ ಅಂತ, ವಿಶ್ವನೇ ಒಂದು ಕುಟುಂಬ ಅಂತ ಹೇಳಿ ನಮ್ಮ ಸಂಸ್ಕೃತಿ. ಇವತ್ತು ಮಾತಾಡ್ತಾ ಇದ್ದಾರೆ. ಇವತ್ತು ಬಸವಣ್ಣ ನಾಡಿನಲ್ಲಿ ನಾವು ಹೋಗಿದ್ದೇವೆ. ಸುಮಾರು ಒಂದು 20 ಜನ ಮಠಾಧೀಶರು ಫೋನ್ ಮಾಡಿದ್ರು. ಏನ್ ಶಿವಕುಮಾರ್ ಏನ್ ಮಾಡ್ಕೊಂಡು ಕೂತಿದ್ರಿ ಅಂತ ಹೇಳಿ. ಬಸವಣ್ಣನ ತತ್ವ ಏನು? ಏನು 12ನೇ ಶತಮಾನದಿಂದ ಬಸವಣ್ಣ ಯಾವ ಧರ್ಮದವ್ರನ್ನ ಎಲ್ಲೆಲ್ಲಿ ಬದಲಾವಣೆಯನ್ನ ಇವತ್ತು ಧರ್ಮಗಳು ಎಲ್ಲ ಜಾತಿನೂ ಸೇರಿಸಿಸ್ಬಿಟ್ಟು ಲಿಂಗ ಕಟ್ಟಲಿಲ್ವೇ ಬಸವಣ್ಣವರು? ಲಿಂಗಾಯತ ಧರ್ಮ ಪ್ರಾರಂಭ ಮಾಡಿದ್ರೆ ಇದಕ್ಕೆ ಯಾರು ಈಗ ಬಸವಣ್ಣವ್ರನ್ನ ನೀವೇನಾದ್ರು ಅವ್ರನ್ನ ಅಪರಾಧ ಸ್ಥಾನಕ್ಕೆ ನಿಲ್ಲಿಸಕ್ಕೆ ನಿಮಗೆ ಶಕ್ತಿ ಇದೆಯಾ? ತಂದ್ಕೊಟ್ಟು ಸಂವಿಧಾನ ಬರೆದು ಆರ್ಟಿಕಲ್ ವಿರುದ್ಧವಾಗಿ ನೀವು ಇವತ್ತು ಹೊರಡ್ತಾ ಇರಲ್ಲ. ಅವರು ಅಂಬೇಡ್ಕರ್ ಅವರು ತೀರ್ಮಾನ ತೆಗೆದುಕೊಂಡ್ರಲ್ಲ, ನಮ್ಗೆ ಹಿಂದೂ ಧರ್ಮ ಬೇಡ, ನಾನು ಬೌದ್ಧ ಧರ್ಮಕ್ಕೆ ಹೋಗ್ತೀನಿ ಅಂತ. ಅವ್ರನ್ನೇನು ನೀವು ಕರಿತೀರಿ? ಯಾವ ಶಿಕ್ಷೆ ಕೊಡ್ತೀರಿ? ಎಲ್ಲ ಸಂಸ್ಥೆಗಳು ಇವತ್ತು ಬೆಂಗಳೂರಿನಲ್ಲಿ ರಾಜ್ಯದ ಉದ್ದಕ್ಕೂ ಕೂಡ ಎಲ್ಲ ಸೆಂಟ್ರಲ್ ಮಿನಿಸ್ಟ್ರು ನಿಮ್ಮ ಮಕ್ಕಳನ್ನ ಯಾವ ಸಂಸ್ಥೆ ಕಳಿಸ್ತಾ ಇದ್ದೀರಿ? ಯಾವ ಹಾಸ್ಪಿಟಲ್ ಸೇರಿಸ್ತಾ ಇದ್ದೀರಿ? ನನಗೆ ನನ್ನಂತವ್ರಿಗೇನೆ ಬೆಂಗಳೂರಲ್ಲಿ ಸೋಫಿಯಾ ಸ್ಕೂಲ್ ಸೇರಿಸು, ಸೈಂಟ್ ಜೋಸೆಫ್ ಕಾಲೇಜ್ ಸೇರಿಸು, ನಮ್ಮ ಕ್ರೈಸ್ಟ್ ಯೂನಿವರ್ಸಿಟಿಗೆ ಸೇರಿಸುವಂತ ದಿನಕ್ಕೆ ಒಂದು 25 ಜನ ಬಂದು ನಮ್ಮ ಮನೆ ಬಾಗಿಲು ನಿಂತ್ಕೊಳ್ತಾರೆ. ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಇದೆಯಾ? ಅವ್ರು ಯಾರಿಗಾದ್ರು ಒಂದು ಧರ್ಮಕ್ಕೆ ಚೇಂಜ್ ಆಗು ಅಂತ ಹೇಳಿ ಬಲವಂತ ಮಾಡೋದು ಅಂತೇಳಿ. ನಾನು ಸೈಂಟ್ ರೀಡರ್ ಸ್ಕೂಲಲ್ಲಿ ಚಿಕ್ಕೂರಿನಲ್ಲಿ ನಮ್ಮೂರಿನಲ್ಲಿ ನನಗೆ ಯಾರು ಹೇಳಿಲ್ಲ, ಇವತ್ತು ಒಂದು ಇನ್ಸಿಡೆಂಟ್ ಇಲ್ಲ. ಸುಮ್ಮನೆ ರಾಜಕೀಯವಾಗಿ ಚುನಾವಣೆಯಲ್ಲಿ ಸೋಲ್ತಾ ಇದ್ದೀವಿ ಅಂತೇಳಿ ಬೆಳಗ್ಗೆ ಸಾಯಂಕಾಲ ಚುನಾವಣೆಯಲ್ಲಿ ಇವತ್ತು ಈ ರಾಜ್ಯದಲ್ಲಿ ಬದಲಾವಣೆಯನ್ನು ತರಬೇಕು ಅಂತೇಳಿ ಜನ ತೀರ್ಮಾನ ಮಾಡ್ತಾರೆ ಅಂತೇಳಿ ಇದನ್ನ ಏನಾದ್ರು ಮಾಡಿ ತಪ್ಪಿಸ್ಕೊಳ್ಬೇಕು ಅಂತ ಭಾವನಾತ್ಮಕವಾಗಿ ಇವತ್ತು ಹೊರಟು ಇವತ್ತು ಈ ಒಂದು ಬಿಲ್ ಅನ್ನ ತಂದಿದ್ದಾರೆ. ಹೊರತು ಯಾರಿಗೂ ಒಳ್ಳೇದು ಮಾಡ್ಲಿಕ್ಕೆ
ಇವತ್ತು ಜೈನ ಧರ್ಮ ಎಷ್ಟು ವರ್ಷ ಈ ದೇಶ ಆಳ್ತು? ಮೊಘಲರು ನಮ್ಮ ದೇಶದ ಮುಸಲ್ಮಾನ ಎಷ್ಟು ವರ್ಷ ಆಳ್ತು? ಎಲ್ಲಿ ಬದಲಾವಣೆ ಆಯಿತು? ಬ್ರಿಟಿಷರು, ಕ್ರಿಶ್ಚಿಯನ್ರು, ಬ್ರಿಟಿಷರು, ಪೋರ್ಚುಗೀಸ್ ಅವರು ನಮ್ಮ ದೇಶನ ಎಷ್ಟು ವರ್ಷ ಆಳಿದ್ರು? ಎಲ್ಲಿ ಚೇಂಜ್ ಆಯ್ತು? 11% 12%ಗೆ ನಮ್ಮ ಮುಸಲ್ಮಾನರು ಇದ್ದಾರೆ, 2%ಗೆ ಕ್ರೈಸ್ತ 2% ಹೊರಗಡೆ ಕ್ರೈಸ್ತಿದ್ದಾರೆ. ಜೈನ ಧರ್ಮ ಎಷ್ಟಿದೆ? ಅವರು ಈ ದೇಶನ ಆಳಿದ್ರು. ಈಗ ನಮ್ಮ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆ, ಧರ್ಮಾಧಿಕಾರಿಗಳು ವೀರೇಂದ್ರ ಜೈನರು. ಯಾವ್ದಾದ್ರು ಒಂದು ಕೇಸ್ ಇದೆಯಾ? ಈ ಧರ್ಮ ನಾವು ಕೇಳ್ಕೊಂಡಿದ್ಯಲ್ಲ, ಈಗ ಧರ್ಮಾಧಿಕಾರಿಗಳು ಇವತ್ತು ನಮ್ಮ ಅಲ್ಪಸಂಖ್ಯಾತರಿಗೆ ಬರೀ ತೊಂದರೆ ಕೊಡೋದು, ಅವರ ಹೃದಯದ ಮೇಲೆ ಇವತ್ತು ಭಾವನಾತ್ಮಕ ಮಾಡಿ ಇವತ್ತು ಈ ದೇಶನ ಬಳಸಕ್ಕೆ ಹೋಗ್ತಾರೆ. ನಮ್ಮ ಹೆಣ್ಮಕ್ಳು ಹೇಳಿದ್ರು, ಅವ್ರು ಏನಿದ್ರು ಭಾಗ ಮಾಡೋರು, ನಾವು ಒಂದು ಮಾಡೋರು ಅಂತ ಹೇಳಿ. ಹಂಗೆ ಕಬ್ಬಣ ಇದ್ದಂಗೆ ಇಡೀ ದೇಶದ ನಮ್ಮ ಭಾರತೀಯರು ನೀವೆಲ್ಲ ಇದ್ದೀರಿ. ಕಬ್ಬಣ 2 ಕೆಲಸ ಮಾಡ್ತದೆ. ಕತ್ತರಿನೂ ಕಬ್ಬಣ ಮಾಡ್ಬೋದು, ಸೂಜಿನೂ ಆ ಕಬ್ಬಣದಿಂದ ಮಾಡ್ಬೋದು. ಕಾಂಗ್ರೆಸ್ ಅವರು, ಬಿಜೆಪಿ ಅವರು ಕತ್ತರಿ ಕೆಲಸ ಮಾಡ್ತಾರೆ, ನಾವು ಸೂಜಿ ಹಾಕೊಂಡು ಜನರನ್ನ ಮತ್ತೆ ಒಡೆಯುವಂತ ಕೆಲಸ. ಇದು ನಮ್ಮ ಧರ್ಮ. ಆದ್ರಿಂದ ಈ ಸಂದರ್ಭದಲ್ಲಿ ಬಹಳ ವಿಚಾರಗಳು ಮಾತಾಡೋದು ಇದ್ರೂ ಕೂಡ ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿ ಬರ್ತದೆ ಅಂತೇಳಿ ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗುದಿಲ್ಲ. ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಇತಿಹಾಸ ಇಟ್ಕೊಂಡಿದೆ. ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಇವತ್ತು ತಮಗೆ ನಾನು ಕೇಳ್ಕೊಳ್ಳೋದಿಷ್ಟು, ಅತಿ ಹೆಚ್ಚು ಕಾಂಗ್ರೆಸ್ ಪಕ್ಷದ ಶ್ರೀಮತಿ ಸೋನಿಯಾ ಗಾಂಧಿ ಅವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಈ ಧ್ವಜ ನಿಮ್ಮ ಮೇಲಿದೆ, ನಮ್ಮ ಮೇಲಿದೆ. ಒಂದು ಕ್ರಿಶ್ಚಿಯನ್ ಹೆಣ್ಮಗಳು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಎಲ್ಲ ಸಂಸತ್ ಸದಸ್ಯರು ಸೇರಿ ಆ ಹೆಣ್ಮಗಳಿಗೆ ಪಾರ್ಲಿಮೆಂಟ್ ಅಲ್ಲಿ ಆಯ್ಕೆ ಮಾಡಿ ಅಬ್ದುಲ್ ಕಲಾಂ ಅವರಿಗೆ, ಒಬ್ಬ ಸಿಖ್, ಒಬ್ಬ ಮುಸಲ್ಮಾನ್ ಅಧ್ಯಕ್ಷರಿಗೆ ಒಂದು ಅರ್ಜಿ ಕೊಟ್ಟರು. ಆ ಹೆಣ್ಮಗಳು ಏನ್ ಹೇಳಿದ್ರು? ನನಗೆ ಈ ಅಧಿಕಾರ ಬೇಡ, ಒಬ್ಬ ಆರ್ಥಿಕ ತಜ್ಞ, ಒಬ್ಬ ಸಿಖ್, ಒಬ್ಬ ಅಲ್ಪಸಂಖ್ಯಾತ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಮನಮೋಹನ್ ಸಿಂಗ್ ಅವರಿಗೆ ಮಾಡಿದ್ರು. ಈ ತ್ಯಾಗ ಕಾಂಗ್ರೆಸ್ ಪಕ್ಷ ಯಾವ್ದಾದ್ರು ಇಂಥ ಒಂದು ತ್ಯಾಗ ಬಲಿದಾನ ಈ ದೇಶಕ್ಕೆ ಪ್ರಾಣ ಕೊಟ್ಟದ್ದು ಇಂದಿರಾ ಗಾಂಧಿ ಅವರು ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಮಹಾತ್ಮ ಗಾಂಧಿ ಇರ್ಬೋದು, ಈ ದೇಶಕ್ಕೆ ಪ್ರಾಣ ಕೊಟ್ಟು ತ್ಯಾಗ ಮಾಡೋದಲ್ಲ ಅಂತ ಒಂದು ತ್ಯಾಗ ಈ ಬಿಜೆಪಿ ಇದೆಯಾ? ಒಂದು ದಿನ ಇದೆಯಾ? ಒಂದು ಇತಿಹಾಸ ಇದೆಯಾ? ಒಂದು ಕಾರ್ಯಕ್ರಮ ಇದೆಯಾ? ಅವ್ರ ಅಧಿಕಾರ ಇದ್ದ ಸಂದರ್ಭದಲ್ಲಿ 7 ವರ್ಷದಲ್ಲಿ ಯಾವ್ದಾದ್ರು ಒಂದು ಸಣ್ಣ ಅಧಿಕಾರ ಅವ್ರಿಗೇನಾದ್ರು ಒಂದು ನೆನಪಾಗುವಂತ ಒಂದು ಸಾಕ್ಷಿ ಗುಡ್ಡೆ ಇದೆಯಾ? ಬಡವರಿಗೆ ಊಟ ಕೊಡೋದಿರಲಿ, ಬಡವರಿಗೆ ಮನೆ ಕೊಡೋದಿರಲಿ, ಬಡವರಿಗೆ ಜಮೀನು ಕೊಡೋದಿರಲಿ, ಅವರಿಗೆ ರಿಸರ್ವೇಶನ್ ಕೊಡೋದಿರಲಿ, ಅಧಿಕಾರ ಕೊಡೋದಿರಲಿ, ಯಾವ್ದಾದ್ರು ಕೊಟ್ಟಿದೆ? ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಾಗಿದೆಯೇ ಹೊತ್ತು ಒಂದು ಕೂಡ ಬಿಜೆಪಿ ಕಾರ್ಯಕ್ರಮ. ಬಂತು, ಕೊರೋನಾ ಬಂತು, ಏನ್ ಸಹಾಯ ಮಾಡಿದ್ರು? ಆ ಹೆಣದಲ್ಲೂ ಹಣ ಹೊಡೆಯುವಂತ ಪರಿಸ್ಥಿತಿ ಬಂತಲ್ಲ. ಆ ಕರಪ್ಷನ್ ಸಂದರ್ಭದಲ್ಲಿ ಆಮೇಲೆ ಪಾಪ ಯಾರು ಒಂದು 3-4 ಜನ ಕೆಲಸ ಮಾಡ್ತಾ ಇದ್ರೆ ಅವ್ನು ಯಾರೊಬ್ಬ MP ಹೋಗ್ಬಿಟ್ಟು ಏನೆಲ್ಲ ಮುಸಲ್ಮಾನ ಸ್ನೇಹಿತರು ಅಂತ ಹೇಳಿ ಹೆಸರು ಪಟ್ಟಿ ಓದ್ಬಿಟ್ಟ. ಸುಮ್ಮನೆ ಕೂತ್ಕೊಳ್ಳಿಲ್ಲ ನಾನು, ಒಂದು ಪಕ್ಷದ ಅಧ್ಯಕ್ಷನಾಗಿ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅವತ್ತು ಏನು ಉತ್ತರ ಕೊಡ್ಬೇಕು ಕೊಟ್ಟೆ. ಕೊನೆಗೆ ವಾಪಸ್ ಅವ್ರಿಗೆ ತಿರುಗಿ ಬಿಜೆಪಿ ಇದರಲ್ಲಿ ಸೇರಿದ್ದಾರೆ ಅಂತ ಹೇಳಿ ವರದಿಯನ್ನ ಬರೆದಿದ್ದಾರೆ. ನಾನು ಹೆಸರು ಹೇಳೋದು ಇಲ್ಲ, ಸುಮ್ಮನೆ ಅವ್ರನ್ನ ದೊಡ್ಡವ್ರು ಮಾಡ್ಬೇಕಾಗ್ತದೆ. ಸೊ ಹಂಗೆ ನಿಮ್ಮ ಕೆಲಸ ನೀವು ಬಹಳ ಜವಾಬ್ದಾರಿಯಿಂದ ತಾವು ಮಾಡಿ. ಯಾರು ಒಬ್ಬ ಒಂದು ಸಣ್ಣ ಮಿಸ್ಟೇಕ್ ಮಾಡ್ಬಿಟ್ಟ ಅಂದ ತಕ್ಷಣ ಒಂದು ಸಮುದಾಯನೇ ಅದಕ್ಕೆ ಅದ್ರ ಮೇಲೆ ಗೂಬೆ ಬೆಳೆಸುವಂತ ಕೆಲಸ ಇವತ್ತು ಕೆಲವರು ಮಾಡ್ತಾ ಇದ್ದಾರೆ. ಚಿಂತೆ ಮಾಡಕ್ ಹೋಗ್ಬೇಡಿ. ನಿಮ್ಮ ಬದ್ಧತೆ ಇರಿ, ನಿಮ್ಮ ಸ್ವಾಭಿಮಾನದ ಬದುಕನ್ನು ತಾವು ಮಾಡ್ತಾ ಇದ್ದೀರಿ. ಅನೇಕ ವಿಚಾರಗಳಿದೆ. ಎಂತೆಂತ ಹಿರಿಯರು ಮಾತಾಡಿದಂಥ ವಿಚಾರಗಳು, ಸ್ವಾಮಿ ವಿವೇಕಾನಂದರು ಏನ್ ಹೇಳಿದ್ರು, ಕ್ರೈಸ್ತರ ಬಗ್ಗೆ ಏನ್ ಹೇಳಿದ್ರು, ಮುಸಲ್ಮಾನರ ಬಗ್ಗೆ ಏನ್ ಹೇಳಿದ್ರು, ಅದನ್ನೆಲ್ಲ ನಾನು ಅಸೆಂಬ್ಲಿ ಮಾತಾಡೋಣ ಮುಂದೆ ವಾಪಸ್ ನಾನು ಮೇಕೆದಾಟು ಹೆಸರಿನಲ್ಲಿ ಮೇಕೆದಾಟುಗೋಸ್ಕರ ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಬೆಳಗ್ಗೆ ತಲಕಾವೇರಿಗೆ ಹೋಗಿ ನಾಳೆ ಬೆಳಗ್ಗೆ ಪೂಜೆ ಮಾಡ್ತಾರೆ. ಬೆಳಗ್ಗೆ ನಮ್ಮ ನಾಯಕರೆಲ್ಲ ಮಾತಾಡ್ತಾರೆ. ಆದರೆ ನಿಮಗೆ ವಿಶ್ವಾಸ ಇದೆ, ಕಾಂಗ್ರೆಸ್ ಪಕ್ಷದ ನಮ್ಮದೇ ಆದಂಥ ಒಂದು ಬದ್ಧತೆ ಇದೆ. ಈ ಬದ್ಧತೆ ಯಾವ ಇತಿಹಾಸದಲ್ಲಿ ಈ ಪಕ್ಷ ರಚನೆ ಆಗಿದೆಯೋ ಒಂದು ಸಣ್ಣ ತುಣುಕು ಕೂಡ ನಿಮಗೆ ನಾವು ಏನು ವೇದಿಕೆಯಲ್ಲಿ ನಾವು ನಿಮ್ಮ ಪ್ರತಿನಿಧಿಗಳಾಗಿ ನಾವು ಇದ್ದೀವಿ, ಯಾರು ಕೂಡ ನಿಮ್ಮ ಕೈಯನ್ನ ಬಿಡುವುದಿಲ್ಲ. ನಿಮ್ಮನ್ನ ರಕ್ಷಣೆ ಮಾಡುವಂತ ಕೆಲಸ ಎಲ್ಲ ನಮ್ಮ ನಾಯಕರು. ಅವರೆಲ್ಲ ನಾನು ಕೂಡ ಪ್ರತಿನಿಧಿಯಾಗಿ
ಸನ್ಮಾನ ಮಾಡಿಸ್ಕೋಬೇಕು ಅಂತ ಬರಲಿಲ್ಲ. ಕಾಂಗ್ರೆಸ್ ಪಕ್ಷ ನಿಮ್ ಜೊತೆ ಇದೆ ಅಂತ ಹೇಳಲಿಕ್ಕೋಸ್ಕರ ನಾನು ಇಷ್ಟು ಮಾತ್ರ ಹೇಳಿ, ಎಲ್ಲ ಗಣ್ಯರು ಬಹಳ ಪ್ರೀತಿಯಿಂದ ಬಂದು ಶಾಂತಿಯಿಂದ ಬಂದು ಇಷ್ಟು ಕೂತ್ಕೊಂಡು ನಮ್ಮನ್ನೆಲ್ಲ ಮಾತುಗಳನ್ನ ಕೇಳಿ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ. ಮತ್ತು ಇವತ್ತು ನನ್ನ ಖಾನಾಪುರ ಸ್ನೇಹಿತರು, ನನ್ನ ಸೋದರಿ ನಮ್ಮ ಅಂಜಲಿ ನಿಂಬಾಳ್ಕರ್ ಅವರು ನಮ್ಮ ಪಕ್ಷದ ಒಬ್ಬ ಮುಖಂಡರನ್ನ ಇವತ್ತು ಅನೇಕ ನೂರಾರು ಜನ ಮುಖಂಡಗಳ ಪಟ್ಟಿಯಲ್ಲಿದೆ. ರಿಯಾಜ್ ಅಹಮದ್ ಪಾಟೀಲ್ ಅವರು ಬಹಳ ಹಿರಿಯ ನಾಯಕರು, JDSನ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿದ್ದಂಥವರು. ಅವರ ಸಮ್ಮುಖದಲ್ಲಿ ಸುಮಾರು 100 ಜನ ನಾಯಕರು ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ. ಇಂಥ ಒಂದು ದೊಡ್ಡ ಪವಿತ್ರವಾದಂತಹ ಪಕ್ಷಕ್ಕೆ ಇವತ್ತು ಸೇರಿ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನು ಅವ್ರನ್ನ ಬರಮಾಡ್ಕೊಂಡಿದ್ದೇನೆ, ಸೇರ್ಕೊಂಡಿದ್ದಾರೆ. ಅನ್ಕಂಡೀಷನ್ ಆಗಿ ನಮ್ಮ ಪಕ್ಷಕ್ಕೋಸ್ಕರ ಇವತ್ತು ಸೇರಿದ್ದಾರೆ. ಅವರೆಲ್ಲ ಕುಟುಂಬದವರು ಕೂಡ ಒಳ್ಳೇದಾಗಲಿ, ಎಲ್ಲರೂ ಕೂಡ ಒಟ್ಟಿನಿಂದ ನಾವೆಲ್ಲ ಸೇರಿ ಕೆಲಸವನ್ನು ಮಾಡೋಣ ಅಂತೇಳಿ ಆಸೆ. ಯಶಸ್ಸು ನಿಮ್ಮ ಕೈಲಿದೆ. ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ಈ ಪಕ್ಷಕ್ಕೆ ಒಂದು ಶಕ್ತಿಯನ್ನು ಕೊಡಬೇಕು ಅಂತೇಳಿ ಪ್ರಾರ್ಥನೆ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.